ಪಂಚತಾರಾ ಹೋಟೆಲ್ ಬಳಿಕ ಇದೀಗ ಕ್ಲಬ್ಗಳಿಗೆ ಬೆಕ್ ಶಾಕ್ ಕೊಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಬೆಂಗಳೂರಿನ 10 ಪ್ರತಿಷ್ಠಿತ ಕ್ಲಬ್ಗಳ ಮೇಲೆ ರೇಡ್ ಮಾಡಲಾಗಿದ್ದು, ಆಹಾರ ಮತ್ತು ಸುರಕ್ಷತಾ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಪ್ರಮುಖವಾಗಿ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ನ ಕ್ಲಬ್ ಸೇರಿದಂತೆ ಒಟ್ಟು 10 ಕಡೆ ದಾಳಿಯನ್ನ ಮಾಡಲಾಗಿತ್ತು. ಮೇಲ್ ಮಾತ್ರ ತಳುಕು, ಒಳಗೆಲ್ಲ ಕೊಳಕು ಅನ್ನೋ ರೀತಿಯಲ್ಲಾಗಿದೆ. ಅವಧಿ ಮೀರಿದಂತ ಮಾಂಸ, ಕೊಳೆತಂದ ತರಕಾರಿಗಳು ಕೂಡ ಪತ್ತೆಯಾಗಿದ್ದು, ಬೌರಿಂಗ್ ಕ್ಲಬ್ ಕಿಚನ್ ನಲ್ಲಿ ಜಿರಳೆಗಳ ಸಾಮ್ರಾಜ್ಯವೇ ಪತ್ತೆಯಾಗಿದೆ. ತಪಾಸಣೆ ಬಳಿಕ 2 ಕ್ಲಬ್ಗಳಿಗೆ ಫಸಾಯಿ ನೋಟಿಸ್ ಅನ್ನ ನೀಡಿದೆ. ಪಂಚತಾರಾ ಹೋಟೆಲ್ಗಳ ಮೇಲೆ ರೇಡ್ ಆಯಿತು. ಇದೀಗ ಬೆಂಗಳೂರಿನಲ್ಲಿರುವಂತಹ ಪ್ರತಿಷ್ಠಿತ 10 ಕ್ಲಬ್ಗಳ ಮೇಲೆ ರೇಡ್ ಅನ್ನು ಮಾಡಲಾಗಿದ್ದು, ಅದೇ ರೇಡ್ನಲ್ಲಿ ಹಲವು ಸಂಗತಿಗಳೀಗ ಹೊರಬರ್ತಾ ಇದೆ. ಕೊಳೆತಂತ ಆಹಾರಗಳು ಕೂಡ ಪತ್ತೆಯಾಗಿದೆ. ಕೊಳೆತ ಮಾಂಸ, ಶುಚಿತ್ವ ಇಲ್ಲದಿರುವುದು ಕಂಡು ಬಂದಿದೆ. ಹಾಗಿದ್ರೆ ಬೆಂಗಳೂರಿನ ಯಾವೆಲ್ಲ ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ? ತಪಾಸಣೆ ವೇಳೆ ಅಧಿಕಾರಿಗಳಿಗೆ ಸಿಕ್ಕಿದ್ದಾದ್ರೂ ಏನು? ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಿಚನ್ ತುಂಬಾ ಜಿರಳೆ ಸಾಮ್ರಾಜ್ಯ. ಕೊಳೆತ ಈರುಳ್ಳಿ, ಶುಂಠಿ ತಂದು ಅದೆಷ್ಟು ದಿನ ಆಯ್ತೋ ಏನು. ಅವಧಿ ಮುಗಿದ ಮಾಂಸ, ಒಂದೊಂದು ದೃಶ್ಯವೂ ವಾಕರಿಕೆ ತರಿಸುತ್ತೆ. ಪ್ರತಿಷ್ಠಿತ 10 ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ರೇಡ್. ಜಿರಳೆ ಸಾಮ್ರಾಜ್ಯ, ಕೊಳೆತ ತರಕಾರಿ, ಅಕ್ಷರಶಃ ಡಂಪಿಂಗ್ ಯಾರ್ಡ್. ಬೆಂಗಳೂರಿನ ಪಂಚತಾರಾ ಹೋಟೆಲ್ಗಳ ಮೇಲೆ ದಾಳಿ ನಡೆಸಿ ಕೊಳೆತ ಮಾಂಸ, ಕಳಪೆ ಎಣ್ಣೆ, ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಪತ್ತೆ ಹಚ್ಚಿದಂತ ಆಹಾರ ಸುರಕ್ಷತಾ ಅಧಿಕಾರಿಗಳು ಇದೀಗ ಪ್ರತಿಷ್ಠಿತ ಕ್ಲಬ್ಗಳಿಗೆ ಶಾಕ್ ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿನ 10 ಹೈಫೈ ಕ್ಲಬ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಬೆಂಗಳೂರಿನ ಶೇಷಾದ್ರಿ ರಸ್ತೆಯಲ್ಲಿರುವಂತಹ ಸೆಂಚುರಿ ಕ್ಲಬ್, ಚಿನ್ನಸ್ವಾಮಿ ಸ್ಟೇಡಿಯಂ ಆವರಣದಲ್ಲಿರುವಂತಹ ಕೆಎಸ್ಸಿಎ ಕ್ಲಬ್, ರೇಸ್ ಕೋರ್ಸ್ ಒಳಗಿರುವ ರೇಸ್ ಕೋರ್ಸ್ ಕ್ಲಬ್, ಸೈಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಬೌರಿಂಗ್ ಕ್ಲಬ್, ಮ್ಯೂಸಿಯಂ ರಸ್ತೆಯಲ್ಲಿರುವಂತಹ ಕ್ಯಾಥೋಲಿಕ್ ಕ್ಲಬ್, ವಸಂತನಗರದಲ್ಲಿರುವಂತಹ ಬ್ಯಾಡ್ಮಿಂಟನ್ ಕ್ಲಬ್, ಕಬ್ಬನ್ ಪಾರ್ಕ್ ಒಳಗಿರುವಂತಹ ಟೆನ್ನಿಸ್ ಕ್ಲಬ್, ವಿಜಯನಗರದಲ್ಲಿರುವಂತಹ ವಿಜಯನಗರ ಕ್ಲಬ್, ಹಾಗೆ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಉಳಿದಂತೆ ಮಲ್ಲೇಶ್ವರಂನ ಕ್ಲಬ್ ಮೇಲೆ ಫಸಾಯಿ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ತಪಾಸಣೆ ನಡೆಸಿದ್ದಾರೆ. ಐಕಾನಿಕ್ ಬೌರಿಂಗ್ ಕ್ಲಬ್ ಕೊಳಕು ನೋಡಿ ದಂಗಾದ ಅಧಿಕಾರಿಗಳು. ಪ್ರಮುಖವಾಗಿ ಶತಮಾನದ ಇತಿಹಾಸವಿರುವ ಬೌರಿಂಗ್ ಕ್ಲಬ್ನ ಕೊಳಕನ್ನ ನೋಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ. ಕಿಚನ್ನಲ್ಲಿ ಜಿರಳೆಗಳ ರಾಶಿ, ಗಲೀಜು, ಡ್ರಮ್ಗಳಲ್ಲಿ ಸಂಗ್ರಹಿಸಿರುವಂತಹ ಬೇಳೆಕಾಳುಗಳು, ಕೊಳೆತ ತರಕಾರಿ, ಮಸಾಲೆ ಬೆರೆಸಿಟ್ಟ ಚಿಕನ್ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಿದ ಕೆಎಸ್ಸಿಎ ಕ್ಲಬ್. ಕ್ರಿಕೆಟ್ ಪ್ರೇಮಿಗಳ ನೆಚ್ಚಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿರುವ ಕೆಎಸ್ಸಿಎ ಕ್ಲಬ್ನಲ್ಲಿ ಸುರಕ್ಷತಾ ನಿಯಮಗಳನ್ನು ಸಂಪೂರ್ಣ ಗಾಳಿಗೆ ತೂರಲಾಗಿದೆ. ಆಹಾರ ತಯಾರಕರು ಕ್ಲೀನ್ ಇಲ್ಲ, ಕಿಚನ್ನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಕಟಿಂಗ್ ಬೋರ್ಡ್ಗಳ ಬಳಕೆ, ಡ್ರೈನೇಜ್ ಬ್ಲಾಕ್ ಆಗಿ ದುರ್ವಾಸನೆ, ಫ್ರೋಜನ್ ರೂಮ್ಗಳಲ್ಲಿ ವೆಜ್ ನಾನ್ ವೆಜ್ ಅನ್ನ ಒಟ್ಟಿಗೆ ಸಂಗ್ರಹಿಸಿಟ್ಟಿರುವುದು ಪತ್ತೆಯಾಗಿದೆ. ಹೀಗಿರುವುದರಿಂದ ಹಾನಿಕಾರಕ ಬ್ಯಾಕ್ಟೀರಿಯಾಗಳ ಉತ್ಪತ್ತಿಗೆ ಕಾರಣವಾಗಲಿದೆ. ಇನ್ನು ಪ್ಯಾಕಿಂಗ್ ಡೇಟ್, ಎಂಆರ್ಪಿ ಇಲ್ಲದ ಬೇಳೆ, ಜಿಲೇಬಿ, ಮೀನುಗಳು ಪತ್ತೆಯಾಗಿದೆ. ಪಾತ್ರೆ ತೊಳೆಯಲು ಬಿಸಿ ನೀರಿನ ವ್ಯವಸ್ಥೆಯೂ ಇಲ್ಲದನ್ನ ಕಂಡು ಅಧಿಕಾರಿಗಳು ಗರಂ ಆದ್ರು. 2 ಕ್ಲಬ್ಗಳಲ್ಲಿ ಫಸಾಯಿನಿಂದ ನೋಟಿಸ್ ಜಾರಿ. ತಪಾಸಣೆ ವೇಳೆ ಅವಧಿ ಮೀರಿದ ಮಾಂಸ ಪತ್ತೆಯಾದ ಹಿನ್ನೆಲೆಯಲ್ಲಿ ಈಗಾಗಲೇ 2 ಕ್ಲಬ್ಗಳಿಗೆ ಫಸಾಯಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಇಂತಹ ಅವ್ಯವಸ್ಥೆ, ಬೇಜವಾಬ್ದಾರಿ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವಂತಹ ಆಹಾರ ಇಲಾಖೆ ಮುಂದಿನ 15 ದಿನಗಳ ಕಾಲ ರಾಜ್ಯದಾದ್ಯಂತ ಹೋಟೆಲ್, ಕ್ಲಬ್, ಪಬ್ಗಳಲ್ಲಿ ವಿಶೇಷ ಕಾರ್ಯಾಚರಣೆಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡಿದೆ. ಅಲ್ಲದೆ ಆಹಾರ ಉದ್ಯಮಿಗಳಿಗೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಜಾರಿ ಮಾಡಿದೆ. ಫಸಾಯಿ ಪರವಾನಗಿ ಇಲ್ಲದೆ ವ್ಯಾಪಾರ ಮಾಡುವಂತಿಲ್ಲ. ಕಚ್ಚಾ ವಸ್ತು ಖರೀದಿ, ಸಂಗ್ರಹಣೆಯಲ್ಲಿ ಎಚ್ಚರಿಕೆ ವಹಿಸಬೇಕು. ಗುಣಮಟ್ಟದ ಕಚ್ಚಾ ವಸ್ತುಗಳನ್ನೇ ಬಳಸೋದಕ್ಕೆ ಇಲಾಖೆ ಸೂಚನೆ ಕೊಟ್ಟಿದೆ. ಅವಧಿ ಮೀರಿದಂತಹ ಆಹಾರ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಉತ್ಪನ್ನಗಳ ಲೇಬಲಿಂಗ್ ಸರಿಯಾಗಿರುವಂತೆ ನೋಡಿಕೊಳ್ಳಬೇಕು. ಆಹಾರ ಸಂಗ್ರಹಣಾ ಸ್ಥಳದಲ್ಲಿ ಪೆಟ್ಸ್ ಕಂಟ್ರೋಲ್ ವ್ಯವಸ್ಥೆ ಕಡ್ಡಾಯವಾಗಿರಬೇಕು. ಆಹಾರ ತಯಾರಿಕಾ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಇರಬೇಕು. ಉದ್ಯಮಿಗಳು ಸ್ವಯಂ ಪರಿಶೀಲನೆ, ದಾಖಲೆ ನಿರ್ವಹಿಸಬೇಕು. ಅಧಿಕಾರಿಗಳ ತಪಾಸಣೆಗೆ
ಖರೀದಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸಬೇಕು. ಲೈಸೆನ್ಸ್, ಸ್ವಚ್ಛತೆ, ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಲು 15 ದಿನಗಳ ಕಾಲ ವಿಶೇಷ ಪರಿಶೀಲನೆಗೆ ಆದೇಶಿಸಲಾಗಿದೆ. ಕಚ್ಚಾ ವಸ್ತುಗಳ ಗುಣಮಟ್ಟ, ಕೀಟ ನಿಯಂತ್ರಣ ಮತ್ತು ಸಿಬ್ಬಂದಿ ನೈರ್ಮಲ್ಯ ಪಾಲಿಸದಿದ್ದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ವನಯ್ ಕುಮಾರ್ ಜೊತೆ ರಾಜಪ್ಪ, TV9 ಬೆಂಗಳೂರು.